ಈಗ ನಾನು ಎರಡನೇ ವಿಚಾರದ ಬಗ್ಗೆ ತಮ್ಮ ಮುಂದೆ ಮಾತನಾಡ್ತಾ ಇದ್ದೀನಿ. ಅದು ಇವತ್ತಿನ ಉಪಚುನಾವಣೆಗೆ ಸಂಬಂಧಪಟ್ಟದ್ದು. ಬಾಗಲಕೋಟೆ ಮತ್ತು ನಮಗೆ ಗೊತ್ತಿರುವ ಹಾಗೆ ದಾವಣಗೆರೆ ದಕ್ಷಿಣ, ಈ ಎರಡು ಕ್ಷೇತ್ರಗಳಲ್ಲಿ ಏನಿದೆ ಹಲವಾರು ಸಮೀಕ್ಷೆಗಳು ಬಂದಿವೆ. ಹಾಗೆಯೇ ನಾನು ಹಲವು ರಾಜಕಾರಣಿಗಳ ಜೊತೆ ಮಾತನಾಡುವಾಗ ಅವರು ಭಾಳ ಜನ ಹೇಳಿರುವ ಸಾಮಾನ್ಯ ಅಭಿಪ್ರಾಯ ಅಂದರೆ ಟಫ್ ಇದೆ. ಯಾರಿಗೆ? ಕಾಂಗ್ರೆಸ್. ಯಾಕೆಂದರೆ ಯೂಸುವಲಿ ಉಪಚುನಾವಣೆಗಳಲ್ಲಿ ಆಡಳಿತದಲ್ಲಿರುವ ಪಕ್ಷ ಗೆಲ್ಲುವ ಸಂಪ್ರದಾಯ ಇದೆ. ಯಾಕೆಂದರೆ ಸರಳವಾದದ್ದು, ಅವ್ರ ಕೈಲಿ ಅಧಿಕಾರ ಇರುತ್ತೆ, ಹಣ ಇರುತ್ತೆ, ಆಫೀಸಿಯಲ್ ಮೆಷಿನರಿ ಇರುತ್ತೆ, ಅದು ಗೆಲ್ಲೋದು ಸುಲಭ ಅನ್ನುವ ಮಾತಿರುತ್ತೆ. ಆದರೆ ಅದನ್ನು ಎಲ್ಲ ಸಂದರ್ಭದಲ್ಲೂ ಹೇಳೋಕ್ಕೆ ಸಾಧ್ಯ ಆಗಲ್ಲ. ಯಾಕಂದರೆ ಒಂದು ಚುನಾವಣೆ ಇರುತ್ತಲ್ಲ, ಆ ಚುನಾವಣೆಯ ಸಂದರ್ಭದಲ್ಲಿ ಒಂದು ಇಶ್ಯೂ ಎಮರ್ಜ್ ಆಗುತ್ತೆ. ಅದು ಯಾವುದು ಅನ್ನೋದು ಬಹಳ ಮುಖ್ಯ. ಇವತ್ತಿನ ಈ ಎರಡು ಚುನಾವಣೆಗಳು ಮಹತ್ವದ್ದಾಗೋದಕ್ಕೆ ಕಾರಣ ಏನು ಅಂತಂದರೆ, ಒಂದು, ಇದು ರಾಜ್ಯ ಸರ್ಕಾರದ ಪರ್ಫಾರ್ಮೆನ್ಸ್ ಮೇಲೆ ಒಂದು ಮಾನದಂಡ ಇದ್ದಾಗೆ ಅಥವಾ ಒಂದು ಟೆಸ್ಟ್ ಡೋಸ್ ಇದ್ದಾಗೆ. ಎರಡನೇದು, 2023ರಲ್ಲಿ ಏನು ಗ್ಯಾರಂಟಿಯನ್ನು ಕೊಟ್ಟು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತಲ್ಲ, ಈ ಗ್ಯಾರಂಟಿಗಳು ಏನಿವೆ ಅದು ಈ ಸಂದರ್ಭದಲ್ಲಿ ಹೇಗೆ ಕೆಲಸ ಮಾಡುತ್ತೆ? ಜನ ಗ್ಯಾರಂಟಿಯನ್ನು ನೆನಪು ಮಾಡಿಕೊಂಡು ಮತ ಹಾಕ್ತಾರಾ ಅಥವಾ ಉಳಿದ ಸಮಸ್ಯೆಗಳಿದೆಯಲ್ಲ, ಬದುಕಿನ ಸಮಸ್ಯೆಗಳು, ಸಾಮಾನ್ಯ ಜನರ ಸಮಸ್ಯೆ, ಅದಕ್ಕೆ ಕೇವಲ ರಾಜ್ಯ ಸರ್ಕಾರ ಜವಾಬ್ದಾರರು, ಕೇಂದ್ರ ಸರ್ಕಾರ ಜವಾಬ್ದಾರ ಚರ್ಚೆ ಮಾಡೋದಲ್ಲ. ಬಟ್ ಪೀಪಲ್ ಆರ್ ಸಫರಿಂಗ್, ಪೀಪಲ್ ಆರ್ ಸಫರಿಂಗ್ ನ್ಯಾಚುರಲಿ. ಇವತ್ತಿನ ಸಿಚುವೇಶನ್ನು ಹೇಗಿದೆ ಅಂತ ಅಂದರೆ, ರಾಜಕಾರಣಿಗಳು ಬಿಟ್ಬಿಡಿ, ಅಯೋಗ್ಯರು ಬಿಟ್ಬಿಡಿ, ಒಬ್ಬ ಮನುಷ್ಯ, ನೀವು ಬೆಂಗಳೂರಂಥ ನಗರದಲ್ಲಿ ಬದುಕ್ತೀನಿ ಅಂತ ಅಂದರೆ, ಒಂದು ಕುಟುಂಬ, ಒಂದು ಗಂಡ ಹೆಂಡತಿ ಇದ್ದರೆ ಒಂದು 30,000 ರೂಪಾಯಿ ಬೇಕು ಮಿನಿಮಮ್. ಮನೆ ಬಾಡಿಗೆ ಬೇಕು, ಇನ್ನೊಂದು ಬೇಕು, ಒಂದು ಮಗು ಇದ್ದರೆ ಸ್ಕೂಲಿಗೆ ಕಳಿಸೋಕ್ಕಾಗಲ್ಲ. ಇಂತಹ ವಾತಾವರಣದಲ್ಲಿ ಇರುವಾಗ ಈ ಗ್ಯಾರಂಟಿಗಳು ಯಾವ ಪರಿಣಾಮ ಬೀರ್ತವೆ ಅದ್ರ ಬಗ್ಗೆ ಹೇಳ್ತೀನಿ. ಅದಕ್ಕಿಂತ ಭಾಳ ಮುಖ್ಯವಾಗಿ ಬೆಳಗಿನಿಂದ ಬಂದ ವರದಿಗಳು. ನಾನು ದಾವಣಗೆರೆ ದಕ್ಷಿಣದಿಂದ, ಅದೇ ರೀತಿ ಬಾಗಲಕೋಟೆಯಿಂದ ಹಲವರ ಜೊತೆ ಮಾತನಾಡಿದಾಗ ಬೆಳಗ್ಗೆಯಿಂದ ಮತಗಟ್ಟೆಯಲ್ಲಿ ಉದ್ದನೆಯ ಕ್ಯೂಗಳು ಕಾಣ್ತಾ ಇದೆ. ಇದು ಫೇವರೇಬಲ್ ಆಗಿದೆ. ಯಾಕೆಂದರೆ ಜನ ಭಾಳ ಸಂದರ್ಭದಲ್ಲಿ ಬೇಸರ ಆದರೆ ಮತಗಟ್ಟೆ ಹತ್ರ ಬರೋದೇ ಇಲ್ಲ, ಮನೇಲಿ ಕೂತ್ಕೋತಾರೆ. ಅದ್ರ ಜೊತೆ ಹೋಗಲ್ರಿ, ಅಯ್ಯೋ ಬಿಡಿ ರಜಾ ಒಂದು ಮಜಾ ಮಾಡೋಣ ಅಂತ ಕೂತ್ಬಿಟ್ರೆ. ಆದರೆ ಇವತ್ತು ಹಲವು ಕಡೆ ಬಂದ ವರದಿ, ಎಸ್ಪೆಷಲಿ ದಾವಣಗೆರೆ ದಕ್ಷಿಣದಲ್ಲಿ ಬಂದ ವರದಿಗಳ ಪ್ರಕಾರ ಜನ ಮತಗಟ್ಟೆಯ ಮುಂದೆ ನಿಂತಿದ್ದಾರೆ. ಅದಕ್ಕಿಂತ ಮುಖ್ಯವಾದ ಒಂದು ಅಂಶ ಏನು ಗೊತ್ತಾ? ಹೀಗೆ ಮತಗಟ್ಟೆಯ ಮುಂದೆ ನಿಂತವರಲ್ಲಿ ಮಹಿಳೆಯರ ಸಂಖ್ಯೆ ಜಾಸ್ತಿ. ಇದು ನಿಜನಾಗಿದ್ದರೆ ಮಹಿಳೆಯರದ್ದು 2-3 ಕಾರಣ ಇರುತ್ತೆ ಅವರಿಗೆ. ಒಂದು, ಅವ್ರಿಗೆ ಬೆಳಗ್ಗೆ ಬೇಗ ಬಂದುಬಿಟ್ಟಿರ್ತಾರೆ. ಯಾಕೆಂದರೆ ಒಂದು 8-9 ಗಂಟೆ ಆದಮೇಲೆ ಮಹಿಳೆಯರಿಗೆ ಮನೆಯಲ್ಲಿ ದಟ್ ಗಂಡನಿಗೆ ಮಕ್ಕಳಿಗೆ ತಿಂಡಿ ರೆಡಿ ಮಾಡಬೇಕು, ಇನ್ನೊಂದು ಮಾಡಬೇಕು, ಸ್ಕೂಲಿಗೆ ಹೋಗೋ ಮಕ್ಕಳಿಗೆ ಸ್ಕೂಲಿಗೆ ಕಳಿಸ್ಬೇಕು, ವಯಸ್ಸಾದವರು ಇದ್ದರೆ ಅತ್ತೆ ಮಾವ ಇದ್ದರೆ ಅವ್ರು ನೋಡ್ಕೋಬೇಕು. ಅದರಿಂದ ಬೆಳಗ್ಗೆ ವಾಕಿಂಗ್ ಬಂದಾಗ ಸಂದರ್ಭದಲ್ಲಿ ಒಂದು ಮತ ಹಾಕ್ಬಿಟ್ಟಲ್ಲ ಹೋಗೋಣ ಅಂತಲೂ ಬಂದುಬಿಡ್ತಾರೆ. ಅದರ ಜೊತೆಗೆ ಮಹಿಳಾ ಮತದಾರರು ಯಾವುದೇ ಚುನಾವಣೆಯಲ್ಲಿ ಬಹಳ ಡಿಸಿಸಿವ್ ಆಗಿರ್ತಾರೆ. ಮಹಿಳೆಯರಿಗೆ ಒಂದು ಮನಸ್ಥಿತಿ ಇರುತ್ತೆ, ವಾಟ್ ಯು ಕಾಲ್ ಆ್ಯಸ್ ಎ ಸ್ಟೇಟ್ ಆಫ್ ಮೈಂಡ್. ಈ ಮಹಿಳೆಯರ ಸ್ಟೇಟ್ ಆಫ್ ಮೈಂಡ್ ಇದೆಯಲ್ಲ, ಅದು ಹೇಗೆ ವರ್ಕ್ ಮಾಡ್ತಾರೆ ಅಂದರೆ, ಜಾತಿ ಗೀತಿ ರಾಜಕೀಯ ನಿಷ್ಠೆ ಇದೆಲ್ಲ ಭಾಳ ಸಂದರ್ಭದಲ್ಲಿ ಇಮ್ಮಟೀರಿಯಲ್ ಆಗುತ್ತೆ. ಅವರು ತುಂಬ ಸರಳವಾಗಿ ಮಹಿಳೆಯರ ಆಲೋಚನೆ ಮಾಡ್ತಾರೆ. ಆದ್ದರಿಂದ ಮಹಿಳೆಯರು ಉದ್ದನೆಯ ಕ್ಯೂಗಳಲ್ಲಿ ಕಂಡ್ರೆ ಅದರ ಪರಿಣಾಮ ಏನಾಗುತ್ತೆ? ತಕ್ಷಣ ಮೂಡುವ ಪ್ರಶ್ನೆ ಏನು ಗೊತ್ತಾ? ಹಾಗಿದ್ದರೆ ಮಹಿಳೆಯರಿಗೇನಿದೆ, ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಗ್ಯಾರಂಟಿಗಳಿಂದ ಮಹಿಳೆಯರಿಗೆ ಹೆಚ್ಚು ಲಾಭ ಆಗಿದೆ, ಶಕ್ತಿ ಯೋಜನೆ ಬಂದಿದೆ, ನಿಜ. ವೀಕೆಂಡಲ್ಲಿ ಇದ್ಕೊಂಡು ಬಸ್ ಹಿಡ್ಕೊಬಿಟ್ಟು ಕುಕ್ಕೆ ಸುಬ್ರಹ್ಮಣ್ಯಕ್ಕೋ ಧರ್ಮಸ್ಥಳಕ್ಕೋ ಗೋಕರ್ಣಕ್ಕೆ ಆರಾಮಾಗಿ ಹೋಗ್ಬಿಡ್ಬೋದು, ಆರಾಮು, ಏನು ತೊಂದರೆ ಇಲ್ಲ, ಹೆಚ್ಚಿನ ಹಣ ಬೇಕಾಗಿಲ್ಲ. ಶಕ್ತಿ ಯೋಜನೆ ಇರ್ಬೋದು, ಉಳಿದ ಗ್ಯಾರಂಟಿಗಳು 5 ಗ್ಯಾರಂಟಿಗಳೇನಿದೆ. ಈ ಗ್ಯಾರಂಟಿಗಳಿಂದಾಗಿ ಮಹಿಳೆಯರು ಬಂದರೆ ಅಥವಾ ಬೇರೆ ಕಾರಣ, ಇದು ಪ್ರಶ್ನೆ. ನಾವು ಈ ಸಂದರ್ಭದಲ್ಲಿ, ಭಾಳ ಸಂದರ್ಭದಲ್ಲಿ ಈ ಚುನಾವಣೆ ಬಂದಾಗ ಮಹಿಳೆಯರು ಗ್ಯಾರಂಟಿಗಳ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದು ನಿಜ, ಸುಳ್ಳಲ್ಲ. ಆದರೆ ಅದು ಮತ ಪರಿವರ್ತನೆ ಆಗುತ್ತಾ? ಅದನ್ನು ಮೀರಿದಂಥ ಸಮಸ್ಯೆಗಳು ವರ್ಕೌಟ್ ಆಗ್ತಾವೆ.
ಎಸ್ಪೆಷಲಿ ಈ ಯುದ್ಧದ ನಂತರ ಉಂಟಾದ ಸ್ಥಿತಿ ಇದೆಯಲ್ಲ, ಅದು ಈ ಚುನಾವಣೆಯಲ್ಲಿ ಯಾವ ರೀತಿ ಪರಿಣಾಮ ಬೀರುತ್ತೆ ನಂಬರ್ ಒನ್. ಸೆಕೆಂಡ್, ಕೌಟುಂಬಿಕ ರಾಜಕಾರಣದ ಪ್ರಶ್ನೆ, ಎಸ್ಪೆಷಲಿ ದಾವಣಗೆರೆಯಲ್ಲಿ. ಸೊ ಶಾಮನೂರು ಕುಡಿಗೆ ಕೊಟ್ಟಿದ್ದು ಯಾವ ಪರಿಣಾಮ ಬೀರುತ್ತೆ? ಅಧಿಕಾರ ಕೇವಲ ಒಂದು ಕುಟುಂಬಕ್ಕೆ ಸೀಮಿತ ಆಗಿರಬೇಕಾ? ಅಪ್ಪ, ಮಗ, ಮರಿಮಗ, ಹೆಂಡತಿ ಎಲ್ಲರಿಗೂ ಅಧಿಕಾರ? ಈ ಪ್ರಶ್ನೆ ಇದೆ. ಅದರ ಜೊತೆಗೆ ಅಲ್ಲಿನ ಅಲ್ಪಸಂಖ್ಯಾತರು, ದಾವಣಗೆರೆಯ ಮುಸ್ಲಿಮರು ಏನು ಮಾಡ್ತಾರೆ ಅಂತ. ಮುಸ್ಲಿಮರು ಈಗ ಹಲವು ಇದರಲ್ಲಿ ಮತಗಟ್ಟೆಗಳಲ್ಲಿ ಮುಸ್ಲಿಮರ ಕ್ಯೂ ಕೂಡ ಕಾಣ್ತಾ ಇದೆ. ಮುಸ್ಲಿಮರು ಬರ್ತಿದ್ದಾರೆ, ಅನುಮಾನ ಇಲ್ಲ. ಆದರೆ ಅವರ ಮನಸ್ಸಿನಲ್ಲಿ ಏನಿದೆ ಗೊತ್ತಿಲ್ಲ. ಒಂದು ಈ ಬೇಸರದಿಂದ ಏನು ತಮ್ಮವರಿಗೆ ಟಿಕೆಟ್ ಸಿಕ್ಕಿಲ್ಲ ಅನ್ನುವ ಕಾರಣಕ್ಕಾಗಿ, ಹಾಗಿದ್ದರೆ ಕಾಂಗ್ರೆಸ್ಸನ್ನು ಮುಸ್ಲಿಮರು ವಿರೋಧ ಮಾಡ್ತಾರೆ ಅಂಥ ಮನಸ್ಥಿತಿ ಇತ್ತು. ಆದರೆ ಅದಾದ ಮೇಲೆ ಪರಿಸ್ಥಿತಿಯನ್ನು ಸ್ವಲ್ಪ ಬದಲಾಯಿಸ್ತಾ ಕಾಂಗ್ರೆಸ್ ಟ್ರೈ ಮಾಡ್ತಾರೆ. ಹಲವಾರು ಮುಸ್ಲಿಂ ನಾಯಕರುಗಳು ದಾವಣಗೆರೆಯಲ್ಲೇ ಬೀಳ್ಬಿಟ್ರು. ಆದರೆ ನಾನು ಭಾಳ ಸಂದರ್ಭ ಹೇಳ್ತೀನಿ, ಗಾಯಗಳಿದೆಯಲ್ಲ ಬಹುಬೇಗ ಮಾಯ ಅಲ್ಲ. ಯಾವುದೇ ಕಮ್ಯುನಿಟಿಗಿರಲಿ ಇನ್ನೊಂದಿರಲಿ, ಗಾಯ ಏನಿದೆ ಗೊತ್ತಾ, ಗಾಯ ಮಾಯುವುದಕ್ಕೆ ಸಮಯ ಬೇಕು. ಆ ಗಾಯ ಮಾಯ್ತಾ ಇದೆ. ಒಂದು, ಮತದಾನಕ್ಕೆ ಬರದೇ ಇರಬಹುದು. ಸೆಕೆಂಡು, ನೋಟ ಹಾಕ್ಬಿಡ್ಬೋದು. ಥರ್ಡ್, ಇನ್ನೂ ಜಾಸ್ತಿ ಸಿಟ್ಟಿದ್ರೆ, ಇನ್ನೊಂದಿದ್ದರೆ ಆಗ BJPಗೂ ವೋಟ್ ಹಾಕ್ತಿದ್ರೆ ಕಾಂಗ್ರೆಸ್ಸಿಗೆ ಕಷ್ಟ ಇದೆ. ಆದ್ದರಿಂದ ಕಾಂಗ್ರೆಸ್ನ ವೋಟ್ ಬೇಸ್ ಏನಿದೆ, ಆ ವೋಟ್ ಬೇಸ್ ಮುಸ್ಲಿಮರಾದ್ದರಿಂದ ಮುಸ್ಲಿಮರು ಏನು ಮಾಡ್ತಾರೆ ಅನ್ನೋದು ಮುಖ್ಯ. ಮತಗಟ್ಟೆಗಂತೂ ಮುಸ್ಲಿಮರು ಕೆಲವು ಕಡೆ ಬರ್ತಾ ಇದೆ, ದಟ್ ಫಸ್ಟ್ ಥಿಂಗ್. ಸೆಕೆಂಡ್, ಭಾಳ ಇಂಪಾರ್ಟೆಂಟ್ ಥಿಂಗ್ ಅಂತ ಅಂದರೆ ಲಿಂಗಾಯತ್ ಪಾಲಿಟಿಕ್ಸ್ ಅಂತ. ಸೊ ಈ ಲಿಂಗಾಯತ್ ಪಾಲಿಟಿಕ್ಸ್ ಏನಿದೆ ಅದು ಈ ದಾವಣಗೆರೆ ಮೇಲೆ ಯಾವ ಪರಿಣಾಮ ಬೀರುತ್ತೆ? ಯಾಕೆಂದರೆ ಅವರ ಸಮರ್ಥ ಏನಿದ್ದಾರೆ, ಸೊ ಶಾಮನೂರು ಕುಟುಂಬ, ಅವರ ಸಂಬಂಧ ಇರುವುದು ಭಾಳ ಸಂದರ್ಭದಲ್ಲಿ BJPಯ ಮುಸ್ಲಿಂ ನಾಯಕರು. ಸೊ ಜಗದೀಶ್ ಶೆಟ್ಟರ್ ಅವರ ರಿಲೇಷನ್ ಬೀಗರ ಇನ್ನು. ಸೊ ಅದರಿಂದ ಈ ಸಂಬಂಧಗಳು ವರ್ಕೌಟ್ ಆಗುತ್ತಾ? BJP ಲಿಂಗಾಯತರು ತಮ್ಮ ಪಕ್ಷ ನಿಷ್ಠೆಯನ್ನು ಬಿಟ್ಟು ತಮ್ಮ ಸಂಬಂಧಿಕರಿಗೆ ಬೀಗರಿಗೆ ಗೆಲ್ಲಿಸ್ಬೋಣ ಅಂತ ಒಂದು ತೀರ್ಮಾನ ತಗೋತಾರ? ಆ ರೀತಿ ಪ್ರಚಾರ ನಡೆಯುತ್ತಾ? ಹೇಳೋದು ಕಷ್ಟ. ಯಾಕೆಂದರೆ ಒಂದು BJPಯ ಲಿಂಗಾಯತರಿಗೆ ಶಾಮನೂರು ಕುಟುಂಬದ ಒಂದು ಋಣ ಇದೆ. ಯಾವ ಋಣ ಅದು ಗೊತ್ತಾ? ಯಾವುದು ಅಂತಂದರೆ, ಕಳೆದ ಚುನಾವಣೆಯಲ್ಲಿ ಯಡಿಯೂರಪ್ಪನವರ ಇಬ್ಬರು ಮಕ್ಕಳಿಗೂ ಕೂಡ ಕಾಂಗ್ರೆಸ್ನಲ್ಲಿದ್ದು ಶಾಮನೂರವರು ಬೆಂಬಲ ಘೋಷಿಸಿದರು. ಕಾಂಗ್ರೆಸ್ ಏನು ಅವ್ರ ಮೇಲೆ ಕ್ರಮ ಕೈಗೊಂಡಿಲ್ಲ. ವಿಜಯೇಂದ್ರ ಮತ್ತು ರಾಘವೇಂದ್ರರನ್ನು ಗೆಲ್ಲಿಸಬೇಕು ಅಂತ ಓಪನ್ ಆಗಿ ಹೇಳಿದರು. ಅದರಂತೆ ಕೆಲಸ ಕೂಡ ಮಾಡಿದರು. ಆದರೂ ಕಾಂಗ್ರೆಸ್ ನಾಯಕರಿದ್ದರು. ಈಗ ಆ ಋಣವನ್ನು ತೀರಿಸಿಕೊಳ್ಳುವುದಕ್ಕೆ ಯಡಿಯೂರಪ್ಪ ಕುಟುಂಬ ಮುಂದಾಗುತ್ತಾ? ಯಾಕೆಂದರೆ ಶಾಮನೂರು ತೀರ್ಕೊಂಡಿದ್ದಾರೆ. ಶಾಮನೂರನ್ನ ಅವರ ಮಗ ಮಲ್ಲಿಕಾರ್ಜುನ, ಅವರ ಮಗ ಸಮರ್ಥ ಅವರು ಗೆಲ್ಲಿಸೋದಕ್ಕೆ ಮುಂದಾಗ್ತಾರೆ. ಹೀಗೆ ಈ ಒಂದು ಇದರಲ್ಲೇ ಹಲವು ರೀತಿಯ ಒಳಸುಳಿಗಳಿವೆ. ಅದರಂತೆ ನೀವು ಬಾಗಲಕೋಟೆಗೆ ಬಂದರೆ, ಬಾಗಲಕೋಟೆಯಲ್ಲೂ ಕೂಡ ಮತದಾನದ ಪ್ರಮಾಣ ಜಾಸ್ತಿ ಆಗೋ ಚಾನ್ಸಸ್ ಇದೆ ಜೋರಾಗಿ. ಆದರೆ ಅಲ್ಲಿ ಇರುವ ಸಮಸ್ಯೆ ಅಂದರೆ ವೀರಣ್ಣ ಚರಂತಿ ಮಠ, ಅಲ್ಲಿ ಲಿಂಗಾಯತ್ ಫ್ಯಾಕ್ಟರ್ಗಳು, ಅದು ಹೇಗೆ ವರ್ಕೌಟ್ ಆಗುತ್ತೆ ನೋಡಬೇಕು. ಅದಕ್ಕಿಂತ ಭಾಳ ಮುಖ್ಯವಾಗಿ ಸಿದ್ದರಾಮಯ್ಯನವರಿಗೆ ಒಂದು ಚಾಲೆಂಜ್ ಇದೆ. ಯಾಕೆಂದರೆ HI ಮೇಟಿಯವರು ಸಿದ್ದರಾಮಯ್ಯ ಅವರಿಗೆ ಆಪ್ತರಾಗಿದ್ದರು, ಅವರ ಸಮುದಾಯಕ್ಕೆ ಸೇರಿದವರು. ಅವರ ಮಗ ಉಮೇಶ್ ಮೇಟಿ ಅವರಿಗೆ ಟಿಕೆಟ್ ಕೊಡಲಾಗಿದೆ. ಅವ್ರನ್ನ ಟೆನ್ ಕಾಸ್ಟ್ ಗೆಲ್ಸ್ಗಳೇ ಬರಬೇಕು ಅನ್ನೋದು ಸಿದ್ದರಾಮಯ್ಯನವರ ಒಂದು ಪ್ರಯತ್ನ ಕೂಡ ಆಗಿದೆ. ಏನಾಗುತ್ತೋ ಗೊತ್ತಿಲ್ಲ. ಆದ್ದರಿಂದ ಈ ಎರಡು ಚುನಾವಣೆಗಳು ಹಲವು ದೃಷ್ಟಿಗಳಿಂದ ಭಾಳ ಮಹತ್ವದ್ದು. ಒಂದು, ರಾಜ್ಯ ಸರ್ಕಾರದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದು ಮುಖ್ಯ. ಅದರ ಜೊತೆಗೆ ಅಧಿಕಾರ ಹಂಚಿಕೆಯ ಗಲಾಟೆ ಇದೆಯಲ್ಲ, ಅದು ಮತ್ತೆ ಈ ಪರಿಣಾಮದಿಂದಾಗಿ ಏನೋ ಬೇರೆ ರೂಪ ತಗೊಳ್ಳುತ್ತೆ ಅನ್ನೋ ಪ್ರಶ್ನೆ ಇದೆ. ಆ BJPಗೂ ಹಾಗೆ ವಿಜೇಂದ್ರ ಅವರಿಗೆ ಒಂದು ಟೆಸ್ಟ್ ಡೋಸ್ ಇದೆ, ಯಡಿಯೂರಪ್ಪ ಆ್ಯಂಡ್ ವಿಜೇಂದ್ರ ಅವರಿಗೆ. ಯಾಕೆಂದರೆ ಇದು ಒಂದು ರೀತಿಯಲ್ಲಿ 2028ರ ಚುನಾವಣೆಗೆ ಒಂದು ಮುನ್ನುಡಿ ಇದ್ದಂತೆ. ನಡೆಸ್ಬಿಟ್ಟಿಡಿಸಿ ಗೊತ್ತಾಗುತ್ತೆ. ಸಂಜೆ ಹೊತ್ತಿಗೆ ಮತದಾನ ಹೇಗಾಯಿತು ಅಂತ ಗೊತ್ತಾಗುತ್ತೆ. ಅದಾದಮೇಲೆ ಒಂದು ಅಂದಾಜು ಗೊತ್ತಾಗುತ್ತೆ, ಯಾವ್ಯಾವ ಕಮ್ಯುನಿಟಿಗಳು ಹೇಗೆ ವರ್ಕ್ ಮಾಡಿದ್ರು ಅದನ್ನು ನೋಡೋಣ.